ಏನಾದ ನೀವು ಯಾಕಪ್ಪ ಇಡೋದ್ರ ಅವ್ನು ಹೈಲೈಟ್ ಮಾಡಕತ್ತೀರಿ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ನಿರು ಮಾಡ್ಲಿಕ್ಕೆ ಹೋಗ್ತಿರಲ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಅಂತ ಲೋಪರ್ಗಳನ್ನೆಲ್ಲ ನೀವು ಮಾಡಬಾರ್ದು. ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ. ಅಲ್ಲ ಯತ್ನಾಳವ್ರಿಂದ ಅಡ್ಡಾಡ್ಲಿಕ್ಕೆ ತೊಂದರೆ ಆಯ್ತಾ ಅಂತ ಬರೇ ಯತ್ನಾಳವ್ರಿಗೆ ಮನೆಗೆ ಹೋಗಿ ಕೊಡ್ತಾರೆ, ಅವ್ರ ಬಗ್ಗೆ ಸೇವೆ ಮಾಡ್ತಾರೆ ಅಂತೇಳಿ ಕಷ್ಟಪ್ಪ ಅವ್ರಿಗೆ. ನಾ ಏನೋ ಅವ್ರ ಕಡೆ ಉಪಕಾರ ತೊಗೊಂಡಿಲ್ರಿ. ಯಾವ ಸ್ವಾಮಿಗಳು ಯಾವ ಜಗದ್ಗುರುಗಳ ಕಡೆನೂ ನಾನು ತೊಗೊಂಡಿಲ್ಲ. ಯಾವ ಜಗದ್ಗುರುಗಳು ಕಾಲ ನನಗೆ ಮಂತ್ರಿ ಮಾಡಿಸ್ರಪ್ಪ ಅವ್ರ ನಿಮಗೆ 11 ಲಕ್ಷ ರೂಪಾಯಿ ಪಾಸ್ ಪೂಜೆ ಮಾಡ್ತೀನಿ. ಯಾವ ಸ್ವಾಮಿಗಳಿಗೆ ಹೋಗೋದಿಲ್ಲ. ಭಾಳ ಸ್ವಾಮಿಗಳು ಕಾಲು ಮುಗಿದು ಭಾಳ ಕಡಿಮೆ ನಾ ಭಾಳ ಅಂದ್ರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರಪ್ಪ ಅವರು ಕೆಲವೊಂದು ಮಂದಿ ಅದಾರ ಅವ್ರ ಹತ್ತೆ ಕಾಲು ಮುಗಿದ್ದೆ. ಯಾಕೆ ನಿಮ್ಗೆ ಏನಾದ ನೀವು ಯಾಕಪ್ಪ ಇಡೋದ್ರ ಅವ್ನು ಹೈಲೈಟ್ ಮಾಡಕತ್ತೀರಿ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ನಿರು ಮಾಡ್ಲಿಕ್ಕೆ ಹೋಗ್ತಿರಲ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಅಂತ ಲೋಪರ್ಗಳನ್ನೆಲ್ಲ ನೀವು ಮಾಡಬಾರ್ದು. ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ. ಏನಾರ ಅದು ವಿಭೂತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ. ಅದು ವಿಭೂತಿ ಅಂದ್ರೆ ಎದಕ್ಕೆ ಆಯಿಲ್ ಪೇಂಟ್ ಯಾರು ಹಚ್ಕೋತಾರ? ನಾನು ಹಚ್ಕೋತೀನಿ ದಿನ ವಿಭೂತಿ. ನಾನು ಗೋಶಾಲೆದ ನಾನೇ ಸ್ವತಃ ವಿಭೂತಿ ತಯಾರು ಮಾಡಿರಿ. ನಾನು ಹಚ್ಕೋತೀನಿ. ಕಣ್ಣಿಗೆ ಕಾಣಿಸ್ಬಾರ್ದು. ಅದು ವಿಭೂತಿ ಕಣ್ಣಿಗೆ ಕಾಣಿಸ್ಬಾರ್ದು. ಅದು ನಿಜವಾದ ವಿಭೂತಿ. ಕಣ್ಣಿಗೆ ಹಾಕ್ತದಲ್ಲ ಆಯಿಲ್ ಪೇಂಟ್ನಾಗ ಅದು ನಕಲಿ. ಈ ಬಸವಣ್ಣ ತತ್ತು ಕೆಲವು ಮಂದಿ ಹೇಳೋದು ಪುಟ್ರದಲ್ಲ ಅವರು ಹಂಗೆ ಸುಮ್ಮನೆ ಬಸವಣ್ಣ ಹೆಸರು ಹೇಳ್ತಾರೆ. ಮುಂಜಾನೆ ಕತ್ರಿ ಕೆಲಸ ಮಾಡ್ತಾರೆ. ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಿಲ್ಲಕತ್ತಾರ. ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ. ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ. ಒಂದು ವಚನ ತೋರಿಸಿ ನಿಮ್ಗೆ 10 ಲಕ್ಷ ಒಂದು ಸರ್ಕು ಕೊಡ್ತೀನಿ. ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದರು, ಸನಾತನ ಧರ್ಮಕ್ಕೂ ಬೈದರು. ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳ್ಯಾರ. ಹಿಂಗಿರ್ಬೇಡಪ್ಪ ಹಿಂಗೆ. ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ. ಸ್ವತಃ ಬಸವಣ್ಣ ಬ್ರಾಹ್ಮಣರು ಇರೋದಲ್ಲ. ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹುಟ್ಟ್ಯಾರಲ್ಲ ಬಸವಣ್ಣ. ಹೌದಿಲ್ಲ? ಕುಲಕರ್ಣಿ ನೀವೇ ಅವ್ರ ಜನ್ಮದ ಅದು ಬ್ರಾಹ್ಮಣರಿಗೆ ಬೈತಾರೆ. ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು, ಒಂದು ಸರಳ ಧರ್ಮ ಕೊಡ್ಬೇಕಂತೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡೋದೇ ಹೊರತು ಬಸವಣ್ಣನ ನಾವು ಸಮಾಜ ಸುಧಾರಕದ ಕರಿತೀವಿ. ನೀವು ಒಯ್ದು ಅವನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಬಿಟ್ರಿ. ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವ್ರದ್ದೇ ನಾವು ಮಾಡ್ಕೊಂಡಾರ. ಏನೇನೇನೋ ಬರೀತಾರೆ. ಲಗ್ನದ ಅಕ್ಕಿ ಕಾಳು ಹಾಕ್ಬಾರ್ದು. ಬಸವಣ್ಣ ಹೇಳ ನೆಲ್ಲಿ ಅಕ್ಕಿ ಕಾಳು ಹಾಕ್ಬಾರ್ದು. ಇವರೇ ಬಸ್ತಾರ. ಒಂದರೆ ತೋರ್ಸ ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕ ಬೈದಿದ್ದ ಏನಾರ ಇತ್ತು ಇಲ್ಲ. ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮನ ಆಗ್ತದೆ. ಯಾಕಂದ ಈಶ್ವರನ್ನೆಲ್ಲ ಸಂಗಮನ ಅಂತಂದ್ರು. ಅಂದ್ರವ ನಾಸ್ತಿಕ ಅಲ್ಲ ಬಸವಣ್ಣ, ಆಸ್ತಿಕ. ಈ ಕಳ್ಳನ ಮಕ್ಕಳ ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ ಲೀಡರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ. ಭಾರತೀಯ ಕಮ್ಯುನಿಸ್ಟ್ ಲೀಡರ್ ಯಾರಪ್ಪ ಅಂದ್ರೆ ಬಸವಣ್ಣ. ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಅವ ಕಮ್ಯುನಿಸ್ಟ. ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬೆಳೆಯುವಂಥ ಒಂದು ಗ್ಯಾಂಗ್ ಏನಿದೆಯಲ್ಲ, ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಕತ್ತಾರೆ. ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ. ಬಸವಣ್ಣನ ಹೆಸರು ಹೇಳ್ಕೊಂಡು ಅವ್ರದೊಂದು ಉದ್ಯೋಗ. ಅದಕ್ಕೆ ನಾ ಹೇಳ್ತೀನಿ, ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ. ಇವತ್ತು 2D ಮಾಡಿಸಿದ್ವಿ ನಾವು. ಇಷ್ಟೆಲ್ಲ ಹೋರಾಟ ಮಾಡಿ ನಾವು BJP ಸರ್ಕಾರ ಇದ್ದಾಗ 2D ಒಳಗೆ ಯಾರ್ಯಾರು ಅದಾರ? ಇಡೀ ಲಿಂಗಾಯತರು ಎಲ್ಲರೂ ಅದಾರ, ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವರು ಅದಾರ. ಇಷ್ಟು ಸಮುದಾಯ ಕೂಡಿ 2D 7% ಕೊಟ್ಟಾರಿ. ಈ ಎಲ್ಲ ಬರೀ ಲಿಂಗಾಯತರಿಗೆ ಬಂದ ಸಾರಿ ಕೊಟ್ಟಿಲ್ಲ. ಅದು ಯಾರು ಹೋರಾಟದ ಫಲ? ಕೂಡಲ ಸಂಗಮ ಸ್ವಾಮಿಗಳು ಹೋರಾಡ್ರಿ. ಲಿಂಗಾಯತರೊಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದ, ಅವ್ರಿಗೆ ಮೀಸಲಾತಿ ಇರಲಿಲ್ಲ, ಜೈನ ಸಮಾಜಕ್ಕೆ ಇರಲಿಲ್ಲ. ಈ 2D ಒಳಗೆ ನಾವು ಹಾಕಿವಿ. ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರು ಅಷ್ಟೇ ಅಲ್ಲ, ಅಲ್ಲಿ ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ಅಲ್ಲಿ ಪಾರ್ಸಿಗಳು ಅದಾರ, ಬೌದ್ಧರು ಅದಾರ. ಮೈನಾರಿಟಿ ಅಂದ್ಕೊಂಡೇ ಅವ್ರ ಮುಸ್ಲಿಂ ಅಷ್ಟೇ ಅಲ್ಲ, ಬರೀ ಅವ್ರಿಗೆ ಅಷ್ಟೇ ಅಂದ್ಕೊ. ಅದಕ್ಕೆ ನಾವು ವಿಧಾನಸಭೆಗಳು ಜಗಳ ಆಗಿದ್ದು. ನಮ್ಗೆ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಏನು ಎಲ್ಲ ಅಲ್ಪಸಂಖ್ಯಾತರು ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ, ಅದು 80% ಮುಸ್ಲಿಮ್ರು, 10% ಕ್ರಿಶ್ಚಿಯನ್ರು, 10% ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ಅದನ್ನೇ ನಾನು ಹೆಂಗೆ ತೆಗಿಲಾಕ ಬರ್ತೀನಿ. ಯಾರು ಮೊದಲ ಅಲ್ಪಸಂಖ್ಯಾತರ ಒಳಗೆ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು. ನೀವು
ಈಗ 90% 80% ಮಾಡಿನಿಂದ ವಿದ್ಯಾರ್ಥಿ ಜಗಳ ತೆಗೆದ ಮ್ಯಾಗ ಅವತ್ತು ಆ ಸರ್ಕ್ಯುಲರ್ ತಗೊಂಡ್ರು. ನೀವು ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿನು ಜೈನೇ ಇದ್ರು. ನಾ ಕೇಳಿದೆ, ಜೈನ ನೀವೇ ಜೈನ್ ಇದ್ದೀರಿ, ಈ ಸರ್ಕ್ಯುಲರ್ ಹ್ಯಾಂಗೆ ತೆಗೆದು ಏನು ಮಾಡೋದು ಸರ್? ಮಂತ್ರಿಗಳು ಹೇಳಿದ್ರು. ಮಂತ್ರಿ ಬೇಕಾದ್ರೆ ಹೇಳ್ತಾರೆ, ನಿಮ್ಮ ಕಾನೂನು ಅವತ್ತೇ ಅದನ್ನ ಸರ್ಕ್ಯುಲರ್ ವಾಪಸ್ ತಗೊಂಡು. ನಮ್ಮಲ್ಲಿ ಒಂದು ಜೈನ ಮಂದಿರ ಐತಿ ಬಿಜಾಪುರನಾಗ, ಮುಳ್ಳಕ್ಷಿವ, ಭಾಳ ಪುರಾತನ ಐತಿ. ಇಲ್ಲ ರೀ ಏನೋ ತಪ್ಪಾಗಿದೆ ಯತ್ನಾಳ್ ಸಾಹೇಬ್ರೆ, ನೀವು ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾತ, ಆ ಜೈನ ಮಂದಿರಕ್ಕೆ 50 ಲಕ್ಷ ಕೊಡೋದು ಕೊಟ್ಟಾಗ ಜಮೀನು ಮಾರ್ಕ. ಸರಿ, ಮೊನ್ನೆ ಒಂದು 10 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಒಳಗೆ ಎಲ್ಲೆಲ್ಲಿ 20 ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡ್ಯಾರ ಯಾರು ಜಮೀನು ಮಾರ್ಕ. ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮರ ಕಾಲನಿಯಾಗೂ ಹಾಕಿವಿ, ಜೈನರ ಕಾಲನಿಯಾಗೂ ಹಾಕಿವಿ, ಕ್ರಿಶ್ಚಿಯನ್ ಕಾಲನಿಯಾಗ ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನೈತಿಲ್ಲ. ಮೊನ್ನೆ ನಾ ಇಲ್ಲಿ ರಹೀಮ್ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ, ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ. ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು. ಇದಕ್ಕೆಲ್ಲ ಮರಾಠ ಒಂದು ಬಿಟ್ಟಿದ್ದೆ, ಜೈನ, ಮರಾಠ, ಕ್ರಿಶ್ಚಿಯನು, ವೀರಶೈವ ಲಿಂಗಾಯತರು 2A ಇಲ್ಲ ಅಂತ ಯಾವ ಲಿಂಗಾಯತರು ಹೋದಾರಲ್ಲ ಅವನ್ನೆಲ್ಲ ಸೇರಿಸಿ 2DA ಕೊಟ್ಟಾರ. ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. ಈ ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ, ಅದಾದ್ಮ್ಯಾಗ ಈ ಸರ್ಕಾರ ಜಟ್ಟಸ್ತು ಮಾಡ್ಬೇಕಾಗ್ತದೆ. ಅಲ್ಲ, ಈಗ ಸ್ವಾಮೀಜಿಗಳಿಗೇನೆ ಜೀವ ಬೆದರಿಕೆ ಇದೆ, ಮುಸ್ಲಿಮರಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚು ನಡೆದಿದೆ ಅಂತ ಬೆಲ್ಲದವರು ಆರೋಪ. ಏನು ಬೆಲ್ಲದವ್ರಿಗೆ ಅವರು ವಿಧಾನಸಭೆ ಉಪನಾಯಕರಿಂದ ಮಾಹಿತಿ ಬಹಳಷ್ಟು ಇರ್ತಾವೆ, ಬಲ್ಲಿ ಇರುವುದಿಲ್ಲ. ನಾನು ಉಚ್ಚಾಟಿತ BJP ಮೀನ್ಸ್ ಪಕ್ಷೇತರ ಶಾಸಕರಿಗೆ ನನಗೇನು BJPನೂ ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ. ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ. ಸಮಾಜದವರಾಗಿ ಆ ರೀತಿ ಏನಾದ್ರು ನಡೆದಿದೆ ಸರ್ ಸಂಚು ಅಂತ? ಏನು ಅವರಿಗೆ ಕೇಳ್ತಾರೆ, ನನಗೇನು ಗೊತ್ತಾ? ನಾನು ಈಗ ಮುಂದೆ ಹಂಗೆ ಆರೋಪ ಮಾಡ್ಲಿಕ್ಕೆ ಬೀಗ ಹಾಕಿದ ವಿಚಾರ ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ, ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ. ಕಾಶಪ್ಪ ಯಾವ ಮಗ ಬ್ಯಾಂಡ್ ಅಂತನ್ರಿ, ಹಿಂದಕ್ಕೆ ಇಲ್ಲಿ ಒಂದು ಬಬಲೇಶ್ವರನ ಹೋಗಿ ಕುಂಡ್ರಿಸಿದ್ರಲ್ಲ ಆಚೆ ಬಡಿಸಲ್ಗೆ. ಏನು ರಕ್ತ ಕ್ರಾಂತಿ ಐತೆ, ನಾವು ರಕ್ತದ ಹೊಳಿ ಹರಿತಾರೆ, ಏನು ಸುಡುಗಾಡ ಆಗೋದಿಲ್ಲ ಹೋಗೋದಿಲ್ಲ. ಬರೀ ಸ್ವಾಮಿಗಳು ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ. ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು, ಅವನ ಮಟ್ಟಕ್ಕೆ ಹೋಗ್ತಾರೆ. ಇವ ಸೇತಿತ್ತಾನೆ, ಇವನ್ ಮಟ್ಟಕ್ಕೆ ಹೋಗ್ತಾರೆ, ಅವ ಸೇತಿತ್ತಾನೆ. ಪಾಪ ಭಕ್ತರು ತೊಂದರೆ ಒಳಗೆ ಬೀಳ್ತಾರೆ, ಅವನೇ ಆಗಿಬಿಡುತ್ತೆ. ಅಲ್ಲ, ನಿಮಗೆ ಬೇರೆ ಪರ್ಯಾಯ ಮಠನೇ ಮಾಡ್ತಿರ್ಬೇಕಿದ್ರೆ ಸ್ವಾಮೀಜಿ ಪರ್ಯಾಯ ಮಠ ಅನ್ಬೇಡ್ರಿ. जुड़े रहिएगा आपके अपने चैनल बीजापुर समय के साथ।